ಏನಿದು ರಥನ ಈ ರೀತಿ ಸ್ವಚ್ಛ ಮಾಡ್ತಾ ಇದ್ದಾರೆ, ಶುಚಿಗೊಳಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇದು ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಆದರೆ ಈ ವರ್ಷ ವಿಶೇಷ ಏನೆಂದರೆ 10ನೇ ವರ್ಷದ ರಥೋತ್ಸವ ಇದಾಗಿದೆ. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಿ ಕಂಚಿಬಾಗಿಲು ಭದ್ರಾವತಿ ದೇವಸ್ಥಾನದ ಮುಂಭಾಗ ಈ ರೀತಿ ನಮಗೆ ಕಾಣಸಿಗುತ್ತೆ. ಹಾಗೂ ಮುಖ್ಯ ರಸ್ತೆ ದೇವಸ್ಥಾನದ ಮುಂಭಾಗದಲ್ಲಿ ಹಾದು ಹೋಗಿದೆ. ಇದೇ ನಮಗೆ ನಾಳೆ ರಥಬೀದಿಯೂ ಕೂಡ ಆಗಿದೆ. ಹಗಲೊತ್ತಿನಲ್ಲಿ ನಮಗೆ ದೇವಸ್ಥಾನ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ತನ್ನ ಬಣ್ಣ ಬಣ್ಣದ ಅಲಂಕಾರಕೃತ ಲೈಟ್ಗಳಿಂದ ದೇವಸ್ಥಾನ ಈ ರೀತಿ ಕಾಣುತ್ತೆ. ಇದು ಇನ್ನೂ ಕತ್ತಲು ಆವರಿಸಿದಂತೆ ಇನ್ನೂ ಅಮೋಘವಾಗಿ ಕಾಣೋದ್ರಲ್ಲಿ ಎರಡು ಮಾತಿಲ್ಲ. ನಮಗೆ ಮಾರನೇ ದಿನ ಬೆಳಗ್ಗೆ ನಮಗೆ ರಥ ಈ ರೀತಿ ಆಗಮನ ಹಾಗೂ ಸ್ವಾಗತ ಕೋರ್ತು ತನ್ನ ಅಲಂಕಾರದಿಂದ ಕಣ್ಗಳನ್ನು ಮನಗಳನ್ನು ಅತ್ಯುತ್ತಮವಾಗಿ ಆಕರ್ಷಿಸಿತು. ಹಾಗೆ ಈ ರಥದ ಅಲಂಕಾರ ಎಷ್ಟು ಅಂದವಾಗಿ ಚಂದವಾಗಿ ಮಾಡಿದ್ರು ಅಂದರೆ ನೀವೇ ನೋಡ್ತಿರ್ಬೋದು. ಹಾಗೂ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಚಪ್ಪರ ಹಾಕಿದ್ರು. ದೇವಸ್ಥಾನದ ವಿಡಿಯೋ ನಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಆಗಮನದಲ್ಲಿ ರಥ ನಮಗೆ ಸ್ವಾಗತ ಕೋರಿದಂತೆ ನಂತರ ದೇವಸ್ಥಾನದ ಮುಂಭಾಗದ ನೋಟ ಈ ರೀತಿ ಕಾಣಸಿಕ್ತು. ದೇವಸ್ಥಾನದ ಕೆತ್ತನೆ ಹಾಗೂ ಮುಂಭಾಗದಲ್ಲಿರುವ ಆಂಜನೇಯ ಸ್ವಾಮಿ ಮತ್ತು ರಾಮದೇವರ ಅಪ್ಪುಗೆಯ ಮೂರ್ತಿ ನೀವು ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಹಾಗೆ ದೇವಸ್ಥಾನದ ಗರುಡಗಂಬದ ಅಲಂಕಾರ ಹಾಗೂ ಜಾತ್ರಾ ಸಿದ್ಧತೆಗಳು ಈ ರೀತಿ ನಮಗೆ ಕಾಣಿಸ್ತಾ ಇತ್ತು. ತಳಿರೋ ತೋರಣಗಳು, ಮಾವಿನ ಸೊಪ್ಪು, ಬಾಳೆಕಂದು ಹಾಗೂ ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಈ ರೀತಿ ಕಾಣಿಸ್ತಾ ಇದ್ರು. ನೋಡಿ, ದೇವಸ್ಥಾನದ ಆವರಣ ಮುಂಭಾಗ ಈ ರೀತಿ ಕಾಣುತ್ತೆ. ದೇವಸ್ಥಾನದ ವಿಶೇಷ ಏನಂದರೆ ಈ ನಾಗಕಟ್ಟೆ ಮೇಲೆ ಒಂದು ಈ ಕಾಣ್ತಾ ಇರೋಂಥ ಈ ಮರದ ಇತಿಹಾಸವೂ ಕೂಡ ಇದೆ. ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ದೇವಸ್ಥಾನ ನಮಗೆ ಈ ರೀತಿ ನೋಡ್ಲಿಕ್ಕೆ ಸಿಗತ್ತೆ. ಎಷ್ಟು ಅಲಂಕೃತವಾಗಿ ರೆಡಿಯಾಗಿದೆ ಅಲ್ವಾ ದೇವಸ್ಥಾನ. ದೇವಸ್ಥಾನದ ಮುಂದೆಯೇ ರಥೋತ್ಸವಕ್ಕೆ ಬೇಕಾದ ಪಲ್ಲಕ್ಕಿಯನ್ನು ಈ ರೀತಿ ರೆಡಿ ಮಾಡಲಾಗಿತ್ತು. ರಥೋತ್ಸವದ ಪಲ್ಲಕ್ಕಿ ನಮಗೆ ಈ ರೀತಿ ಕಾಣಿಸಿಗುತ್ತೆ. ದೇವಸ್ಥಾನ ಮುಂದೆ ಈ ರೀತಿ ತಳಿರು ತೋರಣ, ಹೂವಿನ ಅಲಂಕಾರ ನಡೆದಿತ್ತು. ರಥ ನಮಗೆ ಇಷ್ಟು ಚೆಂದಾಗಿ ಅಂದವಾಗಿ ಕಂಗೊಳಿಸ್ತು. ಆ್ಯಕ್ಚುಲಿ ಆ ರಥದ ಮುಂದೆ ಕಟ್ತಾ ಇರೋ ಪರದೆನ ಮಾಡಿದ್ದು ನಮ್ಮ ಸ್ನೇಹಿತ, ನಿಮಗೀಗ ವಿಡಿಯೋದಲ್ಲಿ ಸಿಗ್ತಾನೆ. ಅವನ ಅದ್ಭುತವಾದ ಕಲೆಯಲ್ಲಿ ಮೂಡಿಬಂದಂಥ ಚಿತ್ರ ಆಗಿದೆ. ಇಷ್ಟು ಅದ್ಭುತವಾಗಿ ಮೂಡಿಬಂದಿದೆ ಅಲ್ವಾ ಆಂಜನೇಯ ಸ್ವಾಮಿಯ ಮುಖ. ನೋಡಿ, ದೇವಸ್ಥಾನದ ಒಳಗಡೆ ಶ್ರೀ ಆಂಜನೇಯ ಸ್ವಾಮಿ ಈ ರೀತಿ ಕಾಣುತ್ತೆ. ಸ್ವಾಮಿಗೆ ಈ ರೀತಿ ಅಭಿಷೇಕ ನಡೆದು ಪೂಜೆ ಸ್ಟಾರ್ಟ್ ಆಗುತ್ತೆ.
ಬಂಧುಗಳೇ, ವಿಡಿಯೋದ ಎರಡನೇ ಭಾಗದಲ್ಲಿ ರಥ ಬೀದಿ ಉತ್ಸವದ ವಿಡಿಯೋ ಇರುತ್ತೆ.